ಏಪ್ರಿಲ್ 24 ಕಳೆದು ಹೋಗಿರಬಹುದು, ಆದರೆ ಕಾಲದ ಪುಟಗಳಲ್ಲಿ ಎಂದಿಗೂ ಅಳಿಯದ ಒಂದು ಹೆಸರಿದೆ. ಅದುವೇ ಮುತ್ತುರಾಜ. ಇವತ್ತು ನಾವು ಒಬ್ಬ ನಟನ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ತಾನು ಬದುಕಿದ 76 ವರ್ಷಗಳಲ್ಲಿ ಒಂದೇ ಒಂದು ಹೆಜ್ಜೆ ಹಾದಿ ತಪ್ಪದ ಕರುನಾಡಿನ ಕಣ್ಮಣಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೌದು, ಕೋಟಿ ಹಣ ಬಂದರೂ ಅಹಂಕಾರ ಪಡೆದ, ಜಗತ್ತೇ ಮೆಚ್ಚಿದರೂ ತಲೆಬಾಗಿಯೇ ನಡೆದ ಆ ಬಂಗಾರದ ಮನುಷ್ಯನ ಅಂತರಂಗದ ಕತೆ ಇದು. ಹಾಗಾದರೆ ಕೇಳಲಿಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ಬನ್ನಿ. ನಮಸ್ಕಾರ, ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಅವರು ಸಿಂಹಾಸನದ ಮೇಲೆ ಕೂತು ರಾಜನ ಪಾತ್ರ ಮಾಡಿದರೂ ಶೂಟಿಂಗ್ ಮುಗಿದ ಮೇಲೆ ನೆಲದ ಮೇಲೆ ಕುಳಿತು ಊಟ ಮಾಡ್ತಾ ಇದ್ದ ಸರಳ ಜೀವ. ತಾವು ಹಾಡಿದ ಹಾಡುಗಳಿಂದ ಬಂದ ಹಣವನ್ನು ತಮಗಾಗಿ ಇಟ್ಟುಕೊಳ್ಳದೆ ಬಡವರ ಹೊಟ್ಟೆ ತುಂಬಿಸಲು ಬಳಸಿದರು. ಅವರು ಕಟ್ಟಿದ ಶಾಲೆಗಳು, ಅವರು ನೀಡಿದ ನೇತ್ರದಾನದ ಸ್ಫೂರ್ತಿ ಇಂದು ಕೋಟ್ಯಾಂತರ ಕನ್ನಡಿಗರ ಬದುಕಿಗೆ ಆಸರೆಯಾಗಿದೆ. ಅವರು ಬದುಕಿದ್ದು ನಮಗಾಗಿ, ಅವರು ಕಣ್ಣು ನೀಡಿದ್ದು ನಮಗಾಗಿ, ಅವರು ತೋರಿದ ದಾರಿ ಇಂದಿಗೂ ನಮಗೆ ಸನ್ಮಾರ್ಗವೇ ಸರಿ. ಅಣ್ಣವರು ದೈಹಿಕವಾಗಿ ನಮ್ಮೊಂದಿಗಿಲ್ಲದಿರಬಹುದು, ಆದರೆ ಅವರು ಬಿಟ್ಟು ಹೋದ ಸರಳತೆ ಮತ್ತು ಮಾನವೀಯತೆ ಎನ್ನುವ 2 ಕಣ್ಣುಗಳು ನಮ್ಮನ್ನು ಇಂದಿಗೂ ಮುನ್ನಡೆಸುತ್ತವೆ. ಏಪ್ರಿಲ್ 24 ಕೇವಲ ಕ್ಯಾಲೆಂಡರ್ ದಿನಾಂಕವಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ ತನ್ನ ಬದುಕನ್ನು ತಿದ್ದಿಕೊಳ್ಳಬೇಕಾದ ಪವಿತ್ರ ದಿನ. ಆ ಮಹಾನ್ ಚೇತನಕ್ಕೆ ಕೋಟಿ ಕೋಟಿ ನಮನಗಳು. ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬ ಅಂದರೆ ಅದು ಆಡಂಬರ, ಆದರೆ ಅಣ್ಣವರಿಗೆ ಅದು ಆತ್ಮಾವಲೋಕನದ ಸಮಯ. ಕೇಕ್ ಕತ್ತರಿಸಿ ಅದರ ಮೇಲಿರುವ ದೀಪವನ್ನು ಊದಿ ಆರಿಸುವ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅವರು ಎಂದಿಗೂ ಒಪ್ಪಲಿಲ್ಲ. ದೀಪ ಅಂದರೆ ಅದು ಜ್ಞಾನದ ಸಂಕೇತ, ಮಂಗಳದ ಸಂಕೇತ. ಬದುಕಿನಲ್ಲಿ ಒಬ್ಬರ ಬಾಳಿನಲ್ಲಿ ಬೆಳಕು ಹಚ್ಚಬೇಕೇ ಹೊರತು ಇರುವ ಬೆಳಕನ್ನು ಆರಿಸಬಾರದು ಎಂಬುದು ಅವರ ಸಿದ್ಧಾಂತವಾಗಿತ್ತು. ಅವರ ಮನೆಯಲ್ಲಿ ಹುಟ್ಟುಹಬ್ಬದಂದು ದೀಪಗಳು ಉರಿಯುತ್ತಿದ್ದವೇ ಹೊರತು ಯಾರೂ ಅದನ್ನು ಆರಿಸ್ತಾ ಇರಲಿಲ್ಲ. ಎಂತಹ ಉನ್ನತ ವಿಚಾರವಲ್ವೇ? ಇನ್ನು ಅಣ್ಣವರಿಗೆ ಕನ್ನಡದ ಮೇಲಿದ್ದ ಆ ಅಭಿಮಾನವಿದೆಯಲ್ಲ, ಅದು ಕೇವಲ ಮಾತಿಗೆ ಸೀಮಿತವಾಗಿರಲಿಲ್ಲ, ಅದು ಅವರ ಉಸಿರಾಗಿತ್ತು. ಒಂದು ಕಾಲವಿತ್ತು, ಕನ್ನಡ ಚಿತ್ರರಂಗ ಎಂದರೆ ಕೇವಲ ಡಬ್ಬಿಂಗ್ ಸಿನಿಮಾಗಳ ಅಬ್ಬರವಿತ್ತು. ಆಗ ಒಬ್ಬ ಯುವಕ ಎದ್ದು ನಿಂತು ಹೇಳಿದ, ನಾನು ನಟಿಸಿದರೆ ಕೇವಲ ನನ್ನ ಕನ್ನಡ ಭಾಷೆಯಲ್ಲಿ ಮಾತ್ರ ನಟಿಸುತ್ತೇನೆ ಅಂತ. ಅನ್ಯ ಭಾಷೆಗಳಿಂದ ಎಷ್ಟೇ ಕೋಟಿ ಹಣದ ಆಮಿಷ ಬಂದರೂ, ಎಂಥ ದೊಡ್ಡ ಅವಕಾಶಗಳು ಕದ ತಟ್ಟಿದರೂ, ನನ್ನ ಭಾಷೆ, ನನ್ನ ನೆಲ, ನನ್ನ ಜನ ಎಂದು ಅಪ್ಪಟ ಕನ್ನಡಿಗನಾಗಿ ಉಳಿದ ಆ ಬದ್ಧತೆ ಇದೆಯಲ್ಲ, ಅದು ಇನ್ನಾರಿಗೂ ಸಾಧ್ಯವಿಲ್ಲ. 1980ರ ದಶಕದಲ್ಲಿ ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ, ಇಡೀ ನಾಡೇ ಹೊತ್ತಿ ಉರಿಯುತ್ತಿದ್ದಾಗ ಅಣ್ಣವರು ಬೀದಿಗೆ ಇಳಿದು ಬಂದರು. ಅದೇ ಗೋಕಾಕ್ ಚಳವಳಿ. ಒಬ್ಬ ಸೂಪರ್ ಸ್ಟಾರ್ ಅಹಂಕಾರ ಬಿಟ್ಟು ಬಿಸಿಲಿನಲ್ಲಿ ಕೋಟ್ಯಾಂತರ ಜನರ ಮಧ್ಯೆ ಕರ್ನಾಟಕದಾದ್ಯಂತ ಸಂಚರಿಸಿ ಕನ್ನಡದ ಉಳಿವಿಗಾಗಿ ದನಿ ಎತ್ತಿದರು. ಅಂದು ಅವರು ಚಳುವಳಿ ಮಾಡಿದ್ದರಿಂದಲೇ ಇಂದು ನಾವು ಹೆಮ್ಮೆಯಿಂದ ಕನ್ನಡವನ್ನು ಉಳಿಸಿಕೊಂಡಿದ್ದೇವೆ. ಅವರು ಕೇವಲ ಸಿನಿಮಾದಲ್ಲಿ ಕನ್ನಡವನ್ನು ಮಾತನಾಡಲಿಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲೂ ಕನ್ನಡದ ಜ್ಯೋತಿಯನ್ನು ಉರಿಯುವಂತೆ ಮಾಡಿದರು. ಅಣ್ಣವರು ಅಂದರೆ ಕೇವಲ 5.5 ಅಡಿಯ ಕಾಯವಲ್ಲ, ಅವರು ಅಪ್ಪಟ ಕನ್ನಡದ ಕಂಪು. ಏಪ್ರಿಲ್ 24 ಕಳೆದಿರಬಹುದು, ಆದರೆ ಅವರು ಹಾಡಿದ ಆ ಕನ್ನಡದ ಹಾಡುಗಳು, ಅವರು ತೋರಿದ ಆ ಕನ್ನಡದ ದಾರಿ ನಮ್ಮ ಮುಂದಿನ ತಲೆಮಾರಿಗೆ ದಾರಿದೀಪ. ತಾಯಿ ಭುವನೇಶ್ವರಿಯ ಈ ವರಪುತ್ರನಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳು. ಕಾಲ ಉರುಳುತ್ತಾ ಹೋಗಬಹುದು. ಇವತ್ತು ಅವರು ಬದುಕಿದ್ದರೆ 97 ಹರೆಯದ ಅಜ್ಜ ಪೀಠದ ಮೇಲೆ ಕುಳಿತು ನಮಗೆಲ್ಲ ಹರಸುತ್ತಿದ್ದರು. ಆದರೆ ಅವರು ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಆ ಗತ್ತಿನ ಬಂಗಾರದ ಮನುಷ್ಯನಾಗಿಯೇ ಅಚ್ಚಳಿಯದೆ ಉಳಿದಿದ್ದಾರೆ. ನೋಡಿ, ವಿಧಿಯ ಆಟ ಎಂಥದ್ದು ಅಂದರೆ, ಜಗತ್ತಿಗೆ ಬೆಳಕು ನೀಡುವ ಕಣ್ಣುಗಳನ್ನು
ದಾನ ಮಾಡಿದ ಆ ಮಹಾನುಭಾವ ತನ್ನ 77ನೇ ಹುಟ್ಟುಹಬ್ಬದ ದೀಪವನ್ನು ಹಚ್ಚುವ ಮುನ್ನವೇ ನಮ್ಮನ್ನು ಅಗಲಿದರು. ಇವತ್ತು ಅಣ್ಣವರು ನಮ್ಮ ಎದುರಿಗಿಲ್ಲದೆ ಇರಬಹುದು, ಆದರೆ ನಾರಾಯಣ ನೇತ್ರಾಲಯದಲ್ಲಿ ಯಾರೋ ಒಬ್ಬ ದೃಷ್ಟಿಹೀನ ವ್ಯಕ್ತಿ ಮತ್ತೆ ಕಣ್ಣು ಪಡೆದಾಗ ಅಲ್ಲಿ ಅಣ್ಣವರು ಕಾಣಿಸ್ತಾರೆ. ಶಕ್ತಿಧಾಮದಲ್ಲಿ ಅನಾಥ ಮಗುವೊಂದು ನಕ್ಕಾಗ ಅಲ್ಲಿ ಅಣ್ಣವರು ಕಾಣಿಸ್ತಾರೆ. ನಾವು ಹೆಮ್ಮೆಯಿಂದ ಕನ್ನಡ ಮಾತನಾಡಿದಾಗ ನಮ್ಮ ಪ್ರತಿ ಮಾತಿನಲ್ಲೂ ಅಣ್ಣವರು ಇರ್ತಾರೆ. ಅಣ್ಣವರು ಎಂದಿಗೂ ದೀಪವನ್ನು ಆರಿಸಲಿಲ್ಲ, ಬದಲಾಗಿ ನಮಗಾಗಿ ಸಾವಿರಾರು ದೀಪಗಳನ್ನು ಹಚ್ಚಿ ಹೋಗಿದ್ದಾರೆ. ಆ ಬೆಳಕು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ. ಅವರು ಹುಟ್ಟಿದ ಈ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಆ ಬಂಗಾರದ ಮನುಷ್ಯನಿಗೆ, ಆ ಕರ್ನಾಟಕ ರತ್ನಕ್ಕೆ ನಮ್ಮ ಈ ವಿಡಿಯೋ ಒಂದು ಪುಟ್ಟ ಅರ್ಪಣೆ. ಹೇಗನ್ನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಸಾರ್ಥಕ ಕಥೆಯೊಂದಿಗೆ. ಅಲ್ಲಿವರೆಗೆ ಅಣ್ಣವರು ತೋರಿದ ದಾರಿಯಲ್ಲಿ ನಡೆಯೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.